ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜೊನ್ನಳ್ಳಿ. ತಮಿಳುನಾಡಿನಲ್ಲಿ ಚುನಾವಣೆ ಘೋಷಣೆ ಆಗಿರುವಂಥದ್ದು, ಮತದಾನಕ್ಕೆ ಕೆಲವೇ ದಿನಗಳು ಬಾಕಿ ಉಳಿದಿರುವಂಥದ್ದು. ತಮಿಳುನಾಡಿನ ಜನ ಮತ್ತು ತಮಿಳುನಾಡಿನ ಸಾಕಷ್ಟು ಜನ ಕರ್ನಾಟಕದಲ್ಲಿ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರಲ್ಲಿ ಇರುವಂಥದ್ದು ಲಕ್ಷಾಂತರ ಜನ ಇರುವಂಥದ್ದು. ಒಂದಷ್ಟು ಜನ ಮತದಾರರು ಇಲ್ಲೇ ಮತವನ್ನು ಹೊಂದಿದ್ರೆ, ಒಂದಷ್ಟು ಜನ ತಮಿಳುನಾಡಿಗೆ ಹೋಗಿ ಮತ ಚಲಾಯಿಸುವಂಥ ನಿಟ್ಟಿನಲ್ಲಿ ಕೂಡ ತಮಿಳುನಾಡಿನ ಮತವನ್ನು ಕೂಡ ಹೊಂದಿರುವಂಥದ್ದು. ಈ ಸಂಬಂಧಪಟ್ಟಂತೆ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಬೆಂಗಳೂರು ತಮಿಳು ಸಂಘದ ಅಧ್ಯಕ್ಷರಾದ, ಬೆಂಗಳೂರು ತಮಿಳು ಸಂಘದ ಉಪಾಧ್ಯಕ್ಷರಾದಂಥ ಅಮುದಾ ಪಾಂಡ್ಯನವರು ನಮ್ಮ ಜೊತೆ ಇದ್ದಾರೆ. ಈ ಬಗ್ಗೆ ಮಾತಾಡ್ತಾರೆ. ಸರ್ ನಮಸ್ಕಾರ. ಅಮುದವರೇ, ಈಗ ಚುನಾವಣೆ ಘೋಷಣೆ ಆಗಿದೆ, ತಮಿಳುನಾಡು ಚುನಾವಣೆ ಘೋಷಣೆ ಆಗಿದೆ. ಸಾಕಷ್ಟು ಕುತೂಹಲ ಇರುವಂಥದ್ದು ಈ ಬಾರಿ. ಮತ್ತು ನಮ್ಮ ಕರ್ನಾಟಕ ಮತ್ತು ಬೆಂಗಳೂರು ಬರೋದಾದ್ರೆ ಸಾಕಷ್ಟು ತಮಿಳುನಾಡಿನ ಜನ ನಮ್ಮಲ್ಲಿ ಇರುವಂಥದ್ದು. ಸೊ ಈ ಸಂಬಂಧಪಟ್ಟ ತಾವು ಏನು ಹೇಳಕ್ಕೆ ಬಯಸ್ತೀರಾ? ಈಗ ಕರ್ನಾಟಕದಲ್ಲಿ ಫುಲ್ಲು ಎಲ್ಲ ಕಾನ್ಸ್ಟಿಟ್ಯೂಷನಲ್ಲಿ ತಮಿಳರು ಇದ್ದಾರೆ. ಬೇರೆ ಅಲ್ಲಿಂದ ಜನ ಮಾತ್ರ ಇಲ್ಲಿ ಬಂದು ಇರಲ್ಲ, ಬರ್ತಾರೆ, ಇಲ್ಲಿಂದ ಹೋಗ್ಬಿಡ್ತಾರೆ. ಅವ್ರು ಕೆಲಸಕ್ಕೆ ಬರೋರು ಹೋಗ್ತಾರೆ. ಇದರ ರೆಗ್ಯುಲರ್ ಇರೋ ಜನ ಇಲ್ಲೇ ಇರ್ತಾರೆ. ಬೆಂಗಳೂರಲ್ಲಿ ಸಾಕಷ್ಟು ಜನ ಇದ್ದಾರೆ. ಬೆಂಗಳೂರಲ್ಲಿ ಮಾತ್ರ ಒಂದು 40 ಲಕ್ಷ ಜನ ಇರ್ತಾರೆ. 40 ಲಕ್ಷ ಜನ ಇರ್ತಾರೆ. ಇಡೀ ಕರ್ನಾಟಕ ಫುಲ್ 70 ಲಕ್ಷ ಜನಕ್ಕೆ ಮೇಲೆ ಇರ್ತಾರೆ, ತಮಿಳವರು ಇದ್ದಾರೆ. ಅವರು ಇವತ್ತು ನೆನ್ನೆ ಬಂದಿರೋರಲ್ಲ, 100, 200, 300 ವರ್ಷದಿಂದ ಇಲ್ಲೇ ಇರೋ ಜನ. ಏಕೆಂದರೆ ನೆನ್ನೆ ಮೊನ್ನೆ ಬಂದು ಹೋಗೋವರೆಲ್ಲ ಬರ್ತಾರೆ, ಕೆಲಸಕ್ಕೆ ಬರ್ತಾರೆ, ಹೋಗ್ತಾರೆ. ಅದು ಎಲ್ಲ ಸ್ಟೇಟಲ್ಲಿ ಎಲ್ಲ ಅಕ್ಕಪಕ್ಕ ಇರೋದು. ಒಂದು ಸಿಟಿ, ದೊಡ್ಡ ಸಿಟಿ ಇದ್ದರೆ ಪಕ್ಕದಲ್ಲಿ ಇರೋ ಸ್ಟೇಟ್ನವರು ಬರೋದು ಹೋಗೋದು. ಆ ಥರ ತಮಿಳ್ನಾಡು ಪಕ್ಕದಲ್ಲಿದೆ. ಅಲ್ಲಿಂದ ಬರೋ ಜನ ನೇರಸ್ಟ್ ಇರೋ ಹಳ್ಳಿ ಕಡೆ ಮತ್ತು ಸಿಟಿ ಕಡೆ ಅವರೆಲ್ಲ ದೊಡ್ಡ ಸಿಟಿಗೆ ಬರ್ತಾರೆ, ಕೆಲಸ ಮಾಡಿ ಹೋಗ್ತಾರೆ. ಎಷ್ಟೋ ಜನ ಬರ್ತಾರೆ, ಬಂದು ಹೋಗ್ತಾರೆ. ಇಲ್ಲಿ ಫುಲ್ ಜನ ಇಲ್ಲೇ ಇರೋ ಜನ 100, 200, 300 ವರ್ಷ ಜನ ಎಲ್ಲ ಇಲ್ಲೇ ಇರ್ತಾರೆ. ಕೂಡ ಅಲ್ಲಿಂದ ಇದ್ದಾರೆ. ಏನು ಹೇಳ್ತಾರೆ ಈ ಚುನಾವಣೆ ನಡೆಯುತ್ತೆ ಹಿನ್ನೆಲೆಯಲ್ಲಿ? ಹೌದು, ಯಾಕಂದರೆ ನಮಗೆ ಅಲ್ಲಿಂದ ಇಲ್ಲಿ ಬಂದರೂ ಸರಿ, ಅಥವಾ ಇಲ್ಲೇ ಇರೋ ಜನ ಆಗಿದ್ರೂ ಸರಿ, ಅವರಿಗೆ ಒಂದು ಸಪೋರ್ಟ್ ಇರಬೇಕು. ಇಲ್ಲಿರೋ ಗೌರ್ಮೆಂಟು ನಮ್ಮ ಚೆನ್ನಾಗಿರಬೇಕು. ಅದಕ್ಕೆ ಅಲ್ಲಿರೋ ಗೌರ್ಮೆಂಟು ನಮ್ಮ ಸಪೋರ್ಟ್ ಚೆನ್ನಾಗಿರಬೇಕು. ಇಬ್ಬರು ಒಂದು ಒಕ್ಕಟ್ಟನೆ ಅಂತ ಇದ್ರೆ ಮಾತ್ರ ಪಬ್ಲಿಕ್ಗೆ ಒಂದು ಅನುಸರಣೆ ಇರುತ್ತೆ. ಏಕೆಂದರೆ ಆ ಥರ ಗೌರ್ಮೆಂಟ್ ಅವ್ರು ಸೆಲೆಕ್ಷನ್ ಮಾಡಬೇಕು. ಇಲ್ಲಿರೋ ಜನ ಯಾವುದೋ ಬರ್ತಾರೆ, ಯಾರೋ ಹಾಕ್ಬಿಡ್ತೀವಿ ಅನ್ನೋದಲ್ಲ. ಅನುಭವ ಇರಬೇಕು. ಪೊಲಿಟಿಕಲಲ್ಲಿ ಎಲ್ಲ ಜನನೂ ಮ್ಯಾನೇಜ್ ಮಾಡಬೇಕು. ಒಂದು ತಾಯಿ ತಂದೆ ಥರ ಗೌರ್ಮೆಂಟು ಅವರು. ಆ ಗೌರ್ಮೆಂಟ್, 2 ಗೌರ್ಮೆಂಟ್ ಚೆನ್ನಾಗಿದ್ರೆ ಮಾತ್ರ ಅಲ್ಲಿರೋ ಜನನೂ ಕಾಪಾಡೋಕ್ಕಾಗುತ್ತೆ. ಯಾಕಂದರೆ ಜನರಿಗೆ ಒಪಿನಿಯನ್ ಜಾಸ್ತಿ ಇರುತ್ತೆ, ಏನೇನೋ ಇರುತ್ತೆ. ಇದ್ರಾಗ ಒಂದು ಪ್ರಾಬ್ಲಮ್ ಬಂದಾಗ ಕಾಪಾಡೋರು ಗೌರ್ಮೆಂಟೇ. ಓಕೆ, ನೀವೇನಾದರೂ ಮನವಿ ಮಾಡ್ತೀರಾ? ಇಲ್ಲಿರುವಂಥವ್ರು ಯಾರಲ್ಲಿ ಮತದಾರರು ಇದ್ದಾರೆ, ಬೆಂಗಳೂರಲ್ಲಿ ಇದ್ದಾರೆ ಅಥವಾ ಕರ್ನಾಟಕದಲ್ಲಿ ಇರುವಂಥವ್ರು, ವಿಶೇಷ ಬೆಂಗಳೂರು ಜಾಸ್ತಿ ಇರುವಂಥದ್ದು, ಅವ್ರು ಹೋಗಿ ಅಲ್ಲಿ ಮತ ಚಲಾಯಿಸಂತ ಮನವಿ ಮಾಡ್ತೀರಾ? ಹೌದು, ಹೋಗಲಿ ಅವ್ರು. ಯಾಕಂದರೆ ಒಂದು 5 ವರ್ಷಕ್ಕೆ ಒಂದ್ಸಲ ಇದು ಚುನಾವಣೆ ಆಗೋದು. ಒಳ್ಳೆ ಒಂದು ಹಬ್ಬ ಥರನೇ ಆಗುತ್ತೆ. ಈ ಚುನಾವಣೆ ಭಾಳ ಒಂದು ಕ್ರಿಟಿಕಲ್ ಟೈಮ್ ಥರ ಇರುತ್ತೆ, ಕುತೂಹಲ ಇರುತ್ತೆ. ಮತ್ತು ಸಿಕ್ಕಾಪಟ್ಟೆ ಪೊಲಿಟಿಕಲ್ ಪಾರ್ಟಿಗಳು ಅಲ್ಲಿ ಫೈಟಿಂಗ್ ಆಗುತ್ತೆ. ಇದ್ರೆ ನಮ್ಮ ಜನಕ್ಕೆ ತಮಿಳರು ಮತ್ತು ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಅವ್ರಿಗೆ ಒಂದು ಅನುಸರಣೆ ಇರೋ ಗೌರ್ಮೆಂಟ್ ಬರಬೇಕು. ಯಾಕಂದರೆ ಅವ್ರು ಗೌರ್ಮೆಂಟ್ ಬಂದರೆ ಮಾತ್ರ ಇಲ್ಲಿಗೆ ನಮಗೆ ಯಾವ ಪ್ರಾಬ್ಲಮ್ ಇರಲ್ಲ. ಯಾಕಂದರೆ ನಮ್ಮ ಪಕ್ಕದಲ್ಲಿರೋ ನಮ್ಮ ಕರ್ನಾಟಕ ತಮಿಳ್ನಾಡಿಗೆ ಒಂದು ಬಾಧ್ಯವೇ ಇರುತ್ತೆ. ಅದು ಯಾಕಂದರೆ ಕಾಲದಿಂದ ನಮ್ಮದು ಒಂದು ಬಾಧ್ಯ ಇರುತ್ತೆ, ನಮ್ಮದು ಸಂಬಂಧ ಇರುತ್ತೆ. ಯಾಕಂದ್ರೆ ಈ ವರ್ಷಕ್ಕೆ ಒಂದ್ಸಲ ಇದು ಕಾವೇರಿ ಘಾಟ ಬರುವ ಟೈಮಲ್ಲಿ ಮಾತ್ರ ನೀರು ಪ್ರಾಬ್ಲಮ್ ಬರುತ್ತೆ. ಆ ನೀರು ಪ್ರಾಬ್ಲಮ್ ಮಾತ್ರ ಆ ಟೈಮಲ್ಲಿ ಯಾವ ತೊಂದರೆ ಬರಬಾರ್ದು. ಮಕ್ಕಳು ಮತ್ತು ಅಣ್ಣನ ತಂಬಿ ಥರ ಇಬ್ಬರು ಒಂದೇ ಇರಬೇಕು. ನಾವೆಲ್ಲ ಅಣ್ಣನ ತಂಬಿ ಥರನೇ ಒಂದೇ ನಾವಲ್ಲ. ಯಾಕಂದರೆ ಇಲ್ಲಿದ್ರೆ ಮಣ್ಣಿನ ಮಗನೇ ನಾವಲ್ಲ, ಇಲ್ಲಿರೋರೆಲ್ಲ. ನಮಗೆ ಇಲ್ಲಿ ಬಂದರೆ ಕನ್ನಡ ನೀರು, ಕನ್ನಡ ಮಣ್ಣು ಎಲ್ಲ ನಾವು ಇಲ್ಲೇ ಇರ್ತೀವಿ. ಅದೇ ಥರ ಅಲ್ಲಿರೋ ಜನನೂ ನಮ್ಮ ಜನ ಅಲ್ಲಿ ಕೂಡ ತಮಿಳ್ನಾಡಲ್ಲಿ ಒಂದು 35 ಲಕ್ಷ ಜನ ಕನ್ನಡಿಗರು ಇರ್ತಾರೆ. ಊಟಿಯಿಂದ ಇಟ್ಕೊಂಡ್ರೆ ಈ ಕಡೆ ಫುಲ್ಲು ಇರ್ತಾರೆ. ಅವ್ರಲ್ಲಿ ಅಣ್ಣನ ತಂಬಿ ಥರ ಇರ್ತಾರೆ. ಅದರಿಂದ ಆ ಜನ ಈ ಜನ ಎಲ್ಲರೂ ಒಂದೇ. ಅವ್ರಿಗೆ ಪ್ರಾಬ್ಲಮ್ ಬರಬಾರ್ದು. ಆ ಪ್ರಾಬ್ಲಮ್ ಬರ್ಕೂಡ್ದು. ಆ ಥರ ನೋಡಿಕೊಳ್ಳೋ ಜನ ಗೌರ್ಮೆಂಟ್ ಬೇಕು ನಮಗೆ. ಅದು ಏನೋ ತೊಂದರೆ ಬಂದರೆ ಇಬ್ಬರು ಈ 2 ಗೌರ್ಮೆಂಟು ಒಂದಾಗಿ ಮಾತಾಡಿ ಪ್ರಾಬ್ಲಮ್ ಬರೋದು ನೋಡ್ಕೋಬೇಕು. ಈಗ ಒಂದು 4-5 ವರ್ಷದಿಂದ ಯಾವ ತೊಂದರೆ ಇಲ್ಲ ನಮಗೆ. ಯಾವುದಿಲ್ಲ. ಇದು ಮಳೆ ಬರುತ್ತೆ, ಏನು ತೊಂದರೆ ಇಲ್ಲ. ಪ್ರಾಬ್ಲಮ್ ಇದ್ದು ಒಂದು 5 ವರ್ಷ ನೆಮ್ಮದಿಯಾಗಿರ್ತಾರೆ. ಅದು ಪ್ರಾಬ್ಲಮ್ ಬಂದರೆ ಸುಮ್ಮನೆ ಇರೋ ಜನ ಎಲ್ಲ ತೊಂದರೆ ಆಗಿಬಿಡುತ್ತೆ. ಅದು ಜನರಿಗೆ ತೊಂದರೆ ಆಗುತ್ತೆ. ಅದರಿಂದ ಆ ಜನರು ಒಳ್ಳೆ ಗೌರ್ಮೆಂಟ್ ಸೆಲೆಕ್ಟ್ ಮಾಡಲಿ.
ಎಲ್ಲರೂ ಹೋಗಿ ಮತದಾರ ಅವರು ಮತ ಮಾಡಲಿ ಅಲ್ಲಿ ಎಲ್ಲರೂ ಹೋಗಿ ಅವರು ಅಲ್ಲಿ ಒಳ್ಳೆ ಗೌರ್ಮೆಂಟ್ ಅವ್ರು ಸೆಲೆಕ್ಷನ್ ಮಾಡಲಿ ಅಂತ ಕೇಳ್ಕೊಳ್ತೀವಿ. ಅಮುದ ಪಾಂಡ್ಯನ್ ಅವರು ಪ್ರತಿ ಬಾರಿ ಚುನಾವಣೆ ಬಂದಾಗ ಇಲ್ಲಿರುವಂತ ರಾಜಕೀಯ ಪಕ್ಷಗಳಿದಲ್ಲ, ಅದು ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಜೆಡಿಎಸ್ ಇರಲಿ, ಎಲ್ಲರೂ ಕೂಡ ಬಂದು ತಮ್ಮನ್ನು ಸಂಪರ್ಕ ಮಾಡ್ತಾರೆ. ಮತ್ತೆ ಅಲ್ಲಿರುವಂತವ್ರು ಕೂಡ ಬಂದು ಸಂಪರ್ಕ ಮಾಡ್ತಾರೆ. ಪ್ರತಿ ಚುನಾವಣೆ ಬಂದಾಗ ಇಲ್ಲಿನ ರಾಜಕೀಯ ವ್ಯಕ್ತಿಗಳು ನಿಮ್ಮನ್ನ ಹೇಗೆ ಸಂಪರ್ಕ ಮಾಡ್ತಾರೆ, ಬಂದು ಏನ್ ಮನವಿ ಮಾಡ್ತಾರೆ? ಇಲ್ಲಿ ಎಲೆಕ್ಷನ್ ಆದ್ರೆ ಮಾತ್ರ ಕರ್ನಾಟಕದಲ್ಲಿ ಅಲ್ಲಿರೋ ಪಾರ್ಟಿಗಳು ಬರ್ತಾರೆ. ಅಲ್ಲಿ ಆದ್ರೆ ಕನ್ನಡಿಗರು ಯಾವ ಜನ ಜಾಸ್ತಿ ಇರ್ತಾರೋ ಅಲ್ಲಿ ಇಲ್ಲಿರೋ ಪಾರ್ಟಿ ಹೋಗಿ ಅಲ್ಲಿ ಮಾತಾಡ್ತಾರೆ. ಯಾಕಂದರೆ ಊಟಿಯಿಂದ ಇಟ್ಕೊಂಡ್ರು ಚೆನ್ನೈಯಲ್ಲಿ ಫುಲ್ ಕನ್ನಡದವರು ಇರ್ತಾರೆ. 35 ಲಕ್ಷ 40 ಲಕ್ಷ ಜನ ಇರ್ತಾರೆ. ಎಲ್ಲ ಒಳ್ಳೆ ಜನನೇ ಒಳ್ಳೆ ಚೆನ್ನಾಗಿ ಇರ್ತಾರೆ. ಅಲ್ಲಿ ಹೋಗಿ ಇಲ್ಲಿರೋ ಪಾರ್ಟಿ ಅಲ್ಲಿ ಹೋಗಿ ಭಾಷಣ ಕೊಡ್ತಾರೆ. ಇಲ್ಲಿ ಎಲೆಕ್ಷನ್ ಆದಾಗ ಅಲ್ಲಿರೋ ಪಾರ್ಟಿಗಳು ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ ಎಲ್ಲರೂ ಅಲ್ಲಿರೋ ಪಾರ್ಟಿಗಳ ಕರೆದು ಇಲ್ಲಿ ಅವರು ಒಂದು ಭಾಷಣ ಕೊಡ್ತಾರೆ. ನಾವೆಲ್ಲ ಇದೆಲ್ಲ ಮಾಡಿಕೊಡ್ತೀವಿ ಅಂತ ನಾವು ನಮ್ಮ ಪಾರ್ಟಿಗೆ ನೀವು ಮಾಡಿ ಇದೆಲ್ಲ ಏನೇನು ಬೇಕು, ನಿಮಗೆ ಪ್ರಾಬ್ಲಮ್ ಬರಲ್ಲ, ನಿಮಗೆ ಜನಕ್ಕೆ ಏನು ತೊಂದರೆ ಇದೆ, ನಿಮ್ಗೆ ಏನೇನು ಮಾಡಿಕೊಡ್ತೀವಿ ಅನ್ನೋದು ಇವ್ರು ಬಂದು ಹೇಳ್ತಾರೆ. ಅದೇ ಪ್ರಕಾರ ತಮಿಳ್ ಸಂಘಕ್ಕೆ ಬರ್ತಾರೆ. ತಮಿಳ್ ಸಂಘ ಈ ಲೋಕಲ್ ಪಾರ್ಟಿ ಕಾಂಗ್ರೆಸ್ ಇದ್ರೆ ಕಾಂಗ್ರೆಸ್ ಲೀಡರ್ ಇಲ್ಲಿರೋರು, ಮತ್ತು ಅಲ್ಲಿರೋರು BJP ಇಲ್ಲಿ ಲೀಡರ್ಗಳು, ಅಲ್ಲಿರೋ BJP ಲೀಡರ್ಗಳು, JDS ಇಲ್ಲಿರೋ ಲೀಡ್ರು, ಅಲ್ಲಿರೋ ಲೀಡ್ರು ಎಲ್ಲರೂ ಬಂದು ಇಲ್ಲಿ ತಮಿಳ್ ಸಂಘದಲ್ಲಿ ತಮಿಳರೆಲ್ಲ ನಮಗೆ ನೀವು ಮತ ಮಾಡಿ ನಾವೆಲ್ಲ ನಿಮ್ಗೆ ಇದು ಮಾಡ್ತೀವಿ ಅಂತ ಹೇಳ್ತಾರೆ. ಅದರಿಂದ ಅವರು ಮಾಡಿ ಇರ್ತಾರೆ. ಈಗ ತಮಿಳುನಾಡು ಚುನಾವಣೆ ಹಿನ್ನೆಲೆಯಲ್ಲಿ ಇಲ್ಲಿನ ರಾಜಕಾರಣಿ ಬಂದು ತಮ್ಮನ್ನು ಭೇಟಿ ಆಗೋದು ಒಂದು ಭಾಗ, ಇಲ್ಲಿನ ಚುನಾವಣೆ ಸಂಬಂಧಪಟ್ಟಂತೆ. ಅದು ತಮಿಳುನಾಡು ಚುನಾವಣೆ ಸಂಬಂಧಪಟ್ಟಂತೆ ಆದಾಗ ಅದಕ್ಕೆ ತಮಿಳುನಾಡಿಗೂ ಕೂಡ ಈಗ ಇಲ್ಲಿನ ರಾಜಕಾರಣಿ ಹೋಗಿರ್ತಾರಲ್ಲಿ, ಅಲ್ಲಿ ಆಯಾ ಪಕ್ಷದ ಬಿಜೆಪಿ ಪರವಾಗಿ ಮಾತಾಡ್ತಾರೆ, ಕ್ಯಾಂಪೇನ್ ಮಾಡ್ತಾರೆ, ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡ್ತಾರೆ. ಸೊ ಇಲ್ಲಿನ ರಾಜಕಾರಣಿಗಳು ತಮಿಳುನಾಡು ಚುನಾವಣೆ ಪರವಾಗಿ ಇಲ್ಲಿನ ಕಾಂಗ್ರೆಸ್ ಇರ್ಲಿ, BJP ಇರ್ಲಿ, JDS ಇರ್ಲಿ ಆ ನಾಯಕರು ಬಂದು ತಮ್ಮನ್ನು ಭೇಟಿ ಮಾಡ್ತಾರ? ಇಲ್ಲ, ನಾವು ಹೋಗ್ತೀವಿ ಅನ್ನೋ ನಮಗೆ ಏನೋ ಹೇಳಲ್ಲ. ಅಲ್ಲಿರೋ ಪಾರ್ಟಿ ಅವ್ರ ಪಾರ್ಟಿಯಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಳ್ತಾರೆ. ಅಲ್ಲಿ ಕಾಂಗ್ರೆಸ್ ಇದ್ರೆ ಇಲ್ಲಿರೋ ಕಾಂಗ್ರೆಸ್ ಲೀಡರ್ಗಳು ಅವ್ರು ಕರ್ಕೊಂಡು ಹೋಗ್ತಾರೆ. ಸಾಮಾನ್ಯವಾಗಿ ಯಾಕಂದ್ರೆ ಈಗ ಬೇರೆ ಬೇರೆ ಈಗ ವೆಸ್ಟ್ ಬೆಂಗಾಲ್ ಚುನಾವಣೆಗೆಲ್ಲ ಆದಾಗ ಇಲ್ಲಿನ ಜನರನ್ನ ಭೇಟಿ ಮಾಡಿ ಒಂದಷ್ಟು ಮನವಿಯನ್ನ ಮಾಡ್ಬಿಟ್ಟು ಕಳಿಸ್ತಾರ ಅಂತದ್ದು. ಸೊ ಆ ರೀತಿ ಇಲ್ಲಿರುವಂತ ಜನರನ್ನ ಬಂದು ಭೇಟಿ ಮಾಡುವಂಥದ್ದು ಮನವೊಲಿಕೆ ಮಾಡುವಂತ ಇಲ್ಲ ಅವ್ರು ಕೇಳಲ್ಲ. ನೀವು ಕಳ್ಸಿಕೊಡಿ ಅದೆಲ್ಲ ಏನು ಕೇಳಲ್ಲ. ಆ ಥರ ಕೇಳಿ ಇಲ್ಲಿರೋ ಕಳ್ಸೋ ಜನನೂ ಇಲ್ಲ, ಅವರವರಾಗೆ ಹೋಗ್ತಾರೆ. ಇಲ್ಲಿರೋ ಲೀಡರ್ಗಳು ಅವ್ರ ಪಾರ್ಟಿಗೆ ಅವರು ಕರ್ಸ್ಕೊಳ್ತಾರೆ. ಅವ್ರವ್ರ ಪಾರ್ಟಿಗಳು ಎಲ್ಲೆಲ್ಲಿ ಅವರು ಕಾನ್ಸ್ಟಿಟ್ಯೂಷನಲ್ಲಿ ನಿಲ್ತಾರೋ ಅವ್ರಿಗೆ ಕ್ಯಾನ್ವಾಷನ್ ಮಾಡೋಕ್ಕೆ ಅಲ್ಲಿ ಇಲ್ಲಿರೋ ಲೀಡರ್ಗಳು ಅವ್ರು ಕರ್ಕೊಂಡು ಹೋಗ್ತಾರೆ. ಅವರೇ ಪಾರ್ಟಿ ಅವ್ರ ಮುಖಂಡರು ಕರ್ಕೊಂಡು ಹೋಗ್ತಾರೆ. ಈಗ ನಿಮ್ಗೆ ಉದಾಹರಣೆ ಹೇಳ್ಬೇಕು, CV ರಾಮನಗರದಲ್ಲಿ ಇದ್ರೆ ಅಲ್ಲಿ ಕಾಂಗ್ರೆಸ್ ಮುಖಂಡರು, BJP ಮುಖಂಡರು ಅವ್ರು ಯಾರು ಇರ್ತಾರೆ ಅವ್ರನ್ನ ಸಂಪರ್ಕ ಮಾಡಿ ಅವ್ರು ಕರ್ಕೊಂಡು ಹೋಗ್ತಾರೆ. ಅವರು ಅಲ್ಲಿ CP ಇದ್ರೆ ತಮಿಳ್ನಾಡಲ್ಲಿ ಕೇಳ್ತೀರಾ, ಇಲ್ಲಿ ಕೇಳ್ತೀರಾ? ಇಲ್ಲಿ ಕೇಳ್ತಾರೆ. ಇಲ್ಲಿ ಇದ್ರೆ ಅವ್ರು ಬಂದ್ರೆ ನಮ್ಮ ಹತ್ರ ಬರ್ತಾರೆ. ತಮಿಳ್ನಾಡಿಂದ ಬಂದ್ರೆ ಇಲ್ಲಿಗೆ ಬರ್ತಾರೆ. ಇವರು ಅಲ್ಲಿ ಹೋಗೋದಿದ್ರೆ ನಮ್ಮನ್ನ ಏನು ಕೇಳಲ್ಲ, ಅವ್ರ ಪಾರ್ಟಿ ಕೇಳ್ಕೊಂಡು ಅಲ್ಲಿ ಹೋಗ್ತಾರೆ. ಇಲ್ಲಿಂದ ಹೋಗೋರಂತಿದ್ರೆ ಅವ್ರವ್ರ ಪಾರ್ಟಿಗೆ ಹೋಗ್ತಾರೆ, ಅವ್ರ ಪಾರ್ಟಿ ಕರ್ಕೊಳ್ತಾರೆ. ನಮ್ಮದೇನು ಅಲ್ಲಿ ಬೇಕಾದ್ರೆ ಅಲ್ಲಿರೋ ಪಾರ್ಟಿಗಳು ಈ ಕನ್ನಡ ಸಂಘ ಇರುತ್ತೆ, ಐನವರ ಚೆನ್ನೈಯಲ್ಲಿ ಇರುತ್ತೆ, ತ್ಯಾಗರಾಜನಗರಲ್ಲಿ ಕನ್ನಡ ಸಂಘ ಇದೆ. ಅಲ್ಲಿ ಹೋದ್ರೆ ಕನ್ನಡ ಜನ ಇರ್ತಾರೆ, ಅವ್ರು ಓಟ್ ಹಾಕ್ಬೇಕಲ್ಲ, ಅವರು ಮಾತಾಡ್ಕೋಬಹುದು. ಇಲ್ಲಿಂದ ಜನ ಹೋಗುವಂತವ್ರು ನೀವೇ ಕಳಿಸ್ತೀರಾ ಅಥವಾ ಏನೋ ಪೊಲಿಟಿಕಲ್ ಪಾರ್ಟಿಗೆ ಅಥವಾ ವಾಲಂಟಿಯರ್ ಅವರೇ ಹೋಗ್ತಾರೆ? ನಾವೇನು ಕಳ್ಸಲ್ಲ, ಯಾರು ಕಳ್ಸಲ್ಲ. ಅವ್ರ ಪಾರ್ಟಿಗೆ ಅವರು ಹೋಗ್ತಾರೆ. ಅವ್ರು ಫಾಲೋವರ್ಸ್ ಇರ್ತಾರೆ, ಅವ್ರ ಪಾರ್ಟಿ ಇರ್ತಾರೆ, ಪಬ್ಲಿಕ್ ಅವರಾಗೆ ಹೋಗ್ತಾರೆ. ಅವ್ರ ಪಾರ್ಟಿ ಅವ್ರನ್ನ ಅವ್ರು ಕರ್ಕೊಂಡು ಹೋಗ್ತಾರೆ, ಅವ್ರು ಇವರಾಗ ಹೋಗ್ತಾರೆ ಗೊತ್ತಿಲ್ಲ, ಅದ್ರ ಹೋಗ್ತಾರೆ. ಅಲ್ಲಿ ಸರ್ಕಾರ ನಿಮ್ಮನ್ನ ಸಂಪರ್ಕ ಮಾಡಿದ್ಯಾ ತಮಿಳುನಾಡಿನ ರಾಜಕಾರಣಿಗಳು? ಏನೇನು ಈ ಚುನಾವಣೆ ಹಿನ್ನೆಲೆಯಲ್ಲಿ ತಮಿಳುನಾಡು ಈಗ 3 ಪಕ್ಷ ಈಗ ಅಂದ್ರೆ ಅಲ್ಲಿ BJP ಇದೆ, ಈಗ ಮತ್ತೆ ADMK ಇರುವಂತದ್ದು, DMK ಇರುವಂತದ್ದು, ಮತ್ತು ಹೊಸದಾಗಿ ವಿಜಯ್ TMK ಪಕ್ಷ ಬಂದಿರುತ್ತದು. ಅಲ್ಲಿನ ಮುಖಂಡರುಗಳು ಏನಾದ್ರು ನಿಮ್ಗೆ ಸಂಪರ್ಕ ಮಾಡಿದಾರ? ಇಲ್ಲ, ಯಾರು ಮಾಡಿಲ್ಲ. ಕೇಳಿ ನಾವು ಸಪೋರ್ಟ್ ಮಾಡಿ ಅಲ್ಲಿರೋರೆಲ್ಲ ಕಳ್ಸಿಕೊಡಿ, ಅವ್ರಿಗೆ ನಮ್ಮ ಪಾರ್ಟಿಗೆ ವೋಟ್ ಮಾಡಿ ಅಂತ ಹೇಳಿ ಅಂತ ಯಾರು ಕೇಳೋದಿಲ್ಲ, ನಾವು ಹೇಳೋದಿಲ್ಲ. ಯಾಕಂದ್ರೆ ನಾವು ಅವ್ರ ಹಕ್ಕು, ಅದು ಮತ ಮಾಡೋದು ಅವ್ರ ಹಕ್ಕು. ಒಳ್ಳೆ ಗೌರ್ಮೆಂಟ್ ಸೆಲೆಕ್ಷನ್ ಮಾಡೋದು ನಮ್ಮ ಬೇರೆ ಬೇಡಿಕೆ ಮಾತ್ರ ಹೇಳ್ತೀವಿ ನಾವು. ನಮಗೆ ಸಂಬಂಧಪಟ್ಟ ನಮ್ಮ ಕಾಪಾಡೋ ಗೌರ್ಮೆಂಟ್ ಇರಬೇಕು ಅಂತಂದ್ರೆ ನೋಡಿ ನೀವು ಮತ ಮಾಡಿ ಅಂತ ಹೇಳ್ತೀವಿ, ಅಂದರೆ ಎಲ್ಲರೂ ಮಾಡಿ ಅಂತ ಹೇಳ್ತೀವಿ, ಅವ್ರಿಗೆ ಬಿಟ್ಟಿದ್ದದು. ಸಹಜವಾಗಿ ನಿಮಗೆ ಸಂಘ ಕೇಳಿಲ್ಲ ಅಂತಂದ್ರೆ ಅಲ್ಲಿನ ಇರುವಂತ ಮುಖಂಡರು ಇಲ್ಲಿರುವಂತ ಮುಖಂಡರ ಜೊತೆ ಮಾತಾಡ್ತಾರೆ. ಇವರು ಮಾತಾಡ್ತಾರೆ. ಅವ್ರ ಪಾರ್ಟಿ ಅಲೈನ್ಸ್ ಇರುತ್ತಲ್ಲ, ಅವ್ರವ್ರ ಪಾರ್ಟಿ ಅಲೈನ್ಸ್ ಇಲ್ಲಿರೋ ಪಾರ್ಟಿ ಅಲ್ಲಿ ಅಲೈನ್ಸ್ ಇರುತ್ತೆ, ಅವ್ರವ್ರ ಲೀಡರ್ಗಳು ಮಾತಾಡ್ಕೊಳ್ತಾರೆ, ಇವರು ಅಲ್ಲಿ ಹೋಗ್ತಾರೆ. ನಾಳೆ ಏನಾದರೂ ಇಲ್ಲಿ ಎಲೆಕ್ಷನ್ ಆದಾಗ ಅಲ್ಲಿರೋ ಲೀಡರ್ ಎಲೆಕ್ಷನ್ ಇರ್ತಾರೆ, ಅಲ್ಲಿಂದ ಇಲ್ಲಿ ಬಂದು ಇದು ಮಾಡ್ತಾರೆ ಎಲ್ಲ ಪಾರ್ಟಿಗಳು, ಅದು ಹೋಗ್ತಾರೆ. ಥ್ಯಾಂಕ್ ಯು. ಒಳ್ಳೇದು ಸರ್, ಥ್ಯಾಂಕ್ ಯು. ವೀಕ್ಷಕರೇ, ಇದು ಬೆಂಗಳೂರು ತಮಿಳು ಸಂಘದ ಉಪಾಧ್ಯಕ್ಷರಾದಂಥ ಪಾಂಡ್ಯನ್ ಅವರ ಮಾತು
ಅವ್ರು ಹೇಳಿರುವಂಥದ್ದು ಅಂದರೆ ತಮಿಳುನಾಡು ಚುನಾವಣೆ ನಡೀತಾ ಇದೆ ಅಲ್ವಾ, ತಮಿಳುನಾಡು ಚುನಾವಣೆಗೆ ಸಂಬಂಧಪಟ್ಟಂತೆ ಅಲ್ಲಿನ ನಿಮ್ಗೆ ಯಾವ್ದು ಸರ್ಕಾರ ಬೇಕು ಮತ್ತು ಯಾವ್ದು ಒಳ್ಳೆ ಸರ್ಕಾರ ಇದೆ ಸಂಬಂಧಪಟ್ಟಂತೆ ನೀವು ಹೋಗಿ ಮತ ಹಾಕಿ, ನಾವು ಇಂಥವ್ರಿಗೆ ಮತ ಹಾಕಿ ಅಂತ ಹೇಳೋದಿಲ್ಲ. ಯಾಕಂದ್ರೆ ಬೆಂಗಳೂರಲ್ಲಿ ಮತ್ತು ಕರ್ನಾಟಕದಲ್ಲಿ ಮತ್ತು ಜಾಸ್ತಿ ಹೆಚ್ಚಿರುವಂಥದ್ದು ಬೆಂಗಳೂರಲ್ಲಿ ಸುಮಾರು ಜನ ಅಲ್ಲಿರುವಂಥ ಮತದಾರರು ಕೂಡ ಇಲ್ಲಿ ವಾಸ ಇದ್ದಾರೆ. ನೀವು ಹೋಗಿ ಮತ ಹಾಕಿ, ಯಾರು ಬೇಕಾದ್ರೂ ಮತ ಹಾಕಿ, ಒಳ್ಳೆ ಸುಭದ್ರ ಸರ್ಕಾರ ಅಥವಾ ಒಳ್ಳೆ ಸರ್ಕಾರಕ್ಕೆ ಮತ ಹಾಕಿ, ಅದು ನಿಮ್ಗೆ ಬಿಟ್ಟಿದ್ದು, ಅದು ಹೋಗಿ ಮತ ಹಾಕಿ ಅಂತ ಮನವಿ ಮಾಡಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.